ಮತ್ತೆ ಅಲ್ಲಿಗೆ ಏನಾಗ್ಬೋದು, ಅಲ್ಲಿಗೆ ಪೊಲೀಸರು ಬರೋದಿಲ್ಲ, ನನ್ನನ್ನು ಉದ್ದಾಕ್ಲಿಕ್ಕೆ ಬಿಡ್ತಾರೆ, ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕಷ್ಟೇ. ಅದು ಬಟ್ಟೆ ತೆಗೆಯೋದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಂಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸೂಪರೇಸರ್ ಅಂತ, ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನ ಆಸೆಗೆ ಹೋದವರು ಇಬ್ರು ಸತ್ತು ನೀರಲ್ಲಿ ಸುತ್ಕೊಂಡು. ಅದನ್ನು ತೆಗೆದು ಬಂದು ಪಾಂಗಲಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಅವಾಗ ನನ್ನ ಕೈಲೇ ಕುಣಿಸಿದ್ರು ಅವರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ. ಕಾಂಪೌಂಡರ್ ಡಾಕ್ಟರ್ ಬಂದಿಲ್ಲ. ಅದನ್ನು ಇದು ಮಾಡಿ ಅವರವರ ಏನವನ್ನ ಅವರ ಲೋಕಲ್ ಕಳಿಸಿಕೊಟ್ರು. ಕಳಿಸಿಕೊಟ್ರು. ಎಲ್ಲಿ ಅದು ಲೋಕಲ್ ಅಲ್ಲಿ ಮುಂಬೈ. ಅದು ಅದೇ ಕತೆ. ಈಗ ಹೂವಪ್ಪ ಅಂತಿದ್ದಾರೆ. ಅದು ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ಎಡ್ಡವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡೋದಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿರ್ಲೇಬೇಕು, ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ ಸತ್ಯ. ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರ್ಬೇಕಲ್ಲ. ನಾವು ಅನ್ನೋದು ದೇವರು 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳಿಸೋದು ಅಂತೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತೇಳಿ ಕಲಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದ್ರು. ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾಗ್ಯ ಅಕ್ಕನಿಗೆ ಅಷ್ಟು ಮಾಡಿ ರಾತ್ರಿ ಲಾರಿಯಲ್ಲಿ ರೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರ ನಿಲ್ತಾರೆ. ಯಾರು ರಾಜೇಶ್? ಅವರು ಸೂಪರ್ವೈಸರ್, ಧರ್ಮಸ್ಥಳದ ನೇತ್ರಾವತಿ ಸೂಪರ್ವೈಸರ್. ಅಲ್ಲ, ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರುವುದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವುದೂ ಇಲ್ಲ ಅಲ್ಲಿ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಲ್ಲದೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತೀನಿ, ನನ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ. ಯಾಕಂದ್ರೆ ಇವರು ಹೇಳಿ ನಾನು ಹೊಡಿಯೋದು. ಅದೇ ಮೇಲೆ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಒಬ್ಬರಿಗೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದ ಡ್ಯಾಮ್ ಆಗಿ ಈಗೆಲ್ಲ ಅಬ್ರೋಜಸ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ. ಏನಿಲ್ಲದಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರಗೌಡ ಇದ್ದಾರೆ. ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು, ಅಲ್ಲಿಗೆ ಪೊಲೀಸರು ಬರೋದಿಲ್ಲ, ನನ್ನನ್ನು ಉದ್ದಾಕ್ಲಿಕ್ಕೆ ಬಿಡ್ತಾರೆ. ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕಷ್ಟೇ. ಅದು ಬಟ್ಟೆ ತೆಗೆಯೋದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಂಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸೂಪರೇಸರ್ ಅಂತ, ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನ ಆಸೆಗೆ ಹೋದವರು ಇಬ್ರು ಸತ್ತು ನೀರಲ್ಲಿ ಸುತ್ಕೊಂಡು. ಅದನ್ನು ತೆಗೆದು ಬಂದು ಪಾಂಗಲಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಅವಾಗ ನನ್ನ ಕೈಲೇ ಕುಣಿಸಿದ್ರು ಅವರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ. ಡಾಕ್ಟರ್ ಬಂದಿಲ್ಲ. ಅದನ್ನು ಇದು ಮಾಡಿ ಅವರವರ ಏನವನ್ನ ಅವರ ಲೋಕಲ್ ಕಳಿಸಿಕೊಟ್ರು. ಕಳಿಸಿಕೊಟ್ರು. ಎಲ್ಲಿ ಲೋಕಲ್ ಅಲ್ಲಿ ಮುಂಬೈ. ಅದು ಅದೇ ಕತೆ. ಈಗ ಹೂವಪ್ಪ ಅಂತಿದ್ದಾರೆ. ಅದು ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ಎಡ್ಡವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡೋದಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿರ್ಲೇಬೇಕು, ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ, ಸತ್ಯ. ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರ್ಬೇಕಲ್ಲ. ನಾವು ಅನ್ನೋದು ದೇವರು. 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳಿಸೋದು ಅಂತೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತೇಳಿ ಕಲಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದ್ರು. ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು.
ನಮ್ಮ ಹೆಂಡತಿಗೆ ನನಗೆ ನನ್ನ ಬಾವಿಗೆ ಹಾಕೊಂಡಿದ್ರು. ಅಷ್ಟು ಮಾಡಿ ಪ್ರತಾಪರಾತ್ರ ಲಾರಿಯಲ್ಲಿ ಲೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರಿ ನಿಲ್ತಾರೆ. ಯಾರು ರಾಜೇಶ್? ಅವರು ಸೂಪರ್ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪರ್. ಅಲ್ಲ, ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ ಅಲ್ವಾ? ಅದು ಗೌರ್ಮೆಂಟ್ ಜಾಗ. ಮತ್ತೆ ಇವ್ರಿಗೆ ಅಲ್ಲಿ ಇವರ ಪ್ರೊಪ್ರೈಟರ್ ಇರೋದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವ್ದು ಇಲ್ಲ ಅಲ್ಲಿ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಲ್ಲದೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಒಂದ್ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತೀನಿ, ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ. ಯಾಕಂದ್ರೆ ಇವ್ರು ಹೇಳಿ ನಾನು ಹೊಡಿಯೋದು. ಅದೇ ಮೇಲೆ ಬರುವಾಗೆಲ್ಲ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರಿಗೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದ ಡ್ಯಾಮ ಆಗಿ ಈಗೆಲ್ಲ ಜಾಸ್ತಿ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ. ಏನಿಲ್ಲ ಅಂದ್ರೆ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಗಿತ್ತು ಅಂತೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಗೌಡ ಇದ್ದಾರೆ.